ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಮೈಸೂರಿನಲ್ಲಿರುವಂತಹ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಫಸ್ಟ್ ಟೈಮ್ ಹೋಗಿದ್ದು, ಈಗ ಹೋಗ್ತಾಯಿದ್ದೀನಿ. ಈಗ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನೋಡೋಕ್ಕೆ. ಸ್ಟಾರ್ಟಿಂಗಲ್ಲಿ ಹೋಗಿದ್ದು, ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಅಂಗಡಿ ಇತ್ತು, ಒಬ್ಬರು ಅಜ್ಜಿ ಮಾರ್ತಾಯಿದ್ರು ಆ ದೇವಸ್ಥಾನದ ಮೊದಲಲ್ಲೇ. ಈಗ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಾನು ಸರಿಯಾಗಿ ನೋಡಿಲ್ಲ, ನೋಡೋಣ ಬನ್ನಿ. ಇದು ರಿಂಗ್ ರೋಡು. ಆ ರಿಂಗ್ ರೋಡಿಂದ ಹಿಂಗೆ ಲೆಫ್ಟ್ ಹೋಗಿ ಸ್ಟ್ರೈಟ್ ಒಂದೇ ರೋಡಿಂದ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗ್ಬೋದು. ಈ ಸರ್ಕಲಿಂದ ಹಿಂಗೆ ಬಂದರೆ ಲೆಫ್ಟಲ್ಲಿ ತಗೊಂಡ್ರೆ ಇಲ್ಲೇ ದೇವಸ್ಥಾನಕ್ಕೆ ಹೋಗೋ ದಾರಿ. ಹಿಂಗೆ ಸ್ಟ್ರೈಟ್ ಹೋಗೋದು. ಈಗ ಇಲ್ಲಿಂದ ಬಂದು ಒಂದು 200 ಮೀಟ್ರ್ ಬಂದರೆ ತಿರ್ಗಾ ಮತ್ತೆ ಇಲ್ಲಿ ರೈಟ್ ಸೈಡ್ಗೆ ಸ್ಟ್ರೈಟ್ ಹೋಗೋದು. ನಾನು ಸ್ಟಾರ್ಟಿಂಗ್ ಬಂದಾಗ ಈ ರೋಡಲ್ಲಿ ಬೋರ್ಡು ಇರಲಿಲ್ಲ, ಈ ಥರ ಬೋರ್ಡು ಇರಲಿಲ್ಲ. ತುಂಬ ಚಿಕ್ಕದಾಗಿತ್ತು, ಓಣಿ ಥರ. ಮತ್ತು ಅಂಗಡಿಗಳು ಇರಲಿಲ್ಲ, ಅಂಗಡಿಗಳು ಮಾಡ್ಕೊಂಡಿದ್ದಾರೆ. ಇಷ್ಟು ವಿಶಾಲವಾಗಿ ಇರಲಿಲ್ಲ ಮೊದಲೆಲ್ಲ. ಎಲ್ಲ ರೋಡೆಲ್ಲ ಮಾಡ್ಕೊಂಡವ್ರೆ. ಈ ಥರ ಬೋರ್ಡು ಗೀರ್ಡು ಯಾವ ಥರನೂ ಇರಲಿಲ್ಲ. ಈಗ ತಕ್ಕ ಮಟ್ಟಿಗೆ ಇಂಪ್ರೂವ್ಮೆಂಟ್ ಮಾಡವ್ರೆ. ಆ ಥರ ದೇವಸ್ಥಾನವೂ ಇರಲಿಲ್ಲ, ಒಂದು ಕಟ್ಟೆ ಥರ ಕಟ್ಕೊಂಡಿದ್ರು ಮೊದಲು, ಗುಡಿಸ್ಲು ಹಾಕ್ಕೊಂಡಿದ್ರು ನಾನು ಬಂದಾಗ. ಇಲ್ಲಿ ಈ ದೇವಸ್ಥಾನದ ಹಿಂದೆಯೇ ಒಬ್ಬರು ಅಜ್ಜಿ ಮಾತ್ರ ಮಾರ್ತಾಯಿದ್ರು ಚಕ್ಲಿ ಅಂತ. ಈ ತೋಟನೂ ಇರಲಿಲ್ಲ, ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ನೋಡ್ತಾ ಇರ್ಬೋದು. 2 ವರ್ಷಕ್ಕೆ ಇಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಮಾಡವ್ರೆ. ಇಲ್ಲಿ ಅರ್ಕೆ ಗಿರ್ಕೆ ಏನಾರು ಕಟ್ಕೊಂಡಿದ್ರೆ ಅಲ್ಲಿಗೆ ಅಕ್ಕಿ ತಂದು ಕೊಡ್ತಾರೆ. ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ, ಅಂದರೆ ಡ್ರಿಂಕ್ಸು ನೀವು ಓಟಿಯಿಂದ ಹಿಡಿದು ಸ್ಕಾಚ್ವರೆಗೂ ಕೊಡ್ಬೋದು. ಅಲ್ಲಿ ನೋಡಿರೋ ಮಟ್ಟಿಗೆ ಬಿಯರ್ಗಳನ್ನ ಇಟ್ಟಿದ್ದಾರೆ. ಬೇರೆ ದಿನ ಅಂತೂ ನೀವು ನೋಡೋಕ್ಕಾಗದಿರೋಷ್ಟು ಎಣ್ಣೆನ ನೋಡ್ಬೋದು, ಅಷ್ಟು ಇಟ್ಟಿರ್ತಾರೆ ಅಲ್ಲಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.